ಇದು ಟೀ ಕುಡ್ ಸೋಫಾ ಸೆಟ್ ಬರುತ್ತೆ, ಫುಲ್ ಸೆಟ್ ಇದು. ಇದು ನಿಮ್ಗೆ 32,000 ಸ್ಟಾರ್ಟ್ ಆಗುತ್ತೆ. ಇದು ಹಲಸಿಂದು, ಇದರಲ್ಲಿ ಟೀ ಕುಡ್ ಬರುತ್ತೆ, ಅಕೇಶ ಬರುತ್ತೆ, ಪನ್ನೆ, ಹಲಸು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಆಲ್ರೆಡಿ ಮನೆ ಕಟ್ತಾ ಇದ್ದೀರಾ ಅಥವಾ ನೀವೇನಾದ್ರೂ ಮನೆ ಕಟ್ಟಬೇಕು ಅನ್ನುವಂತಹ ಪ್ಲಾನ್ ಮಾಡ್ತಾ ಇದ್ರೆ, ಇನ್ನೂ ಹೆಚ್ಚಿನದಾಗಿ ಏನಾದ್ರು ಟಿಂಬರ್ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿನೇ. ಇವತ್ತು ನಾನು ಬಂದಿರುವಂತದ್ದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಆನ್ವಟ್ಟಿಯಲ್ಲಿರುವಂತಹ SV ವುಡ್ ಫರ್ನಿಚರ್ ಅಂಡ್ ಹಾರ್ಡ್ವೇರ್ಗೆ. ಈ ಒಂದು ಶಾಪಲ್ಲಿ ನಿಮಗೆ ಮನೆ ಬಳಕೆಗೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ವುಡ್ ಐಟಮ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಇನ್ನು ಹೆಚ್ಚಿನದಾಗಿ ಈ ಶಾಪಲ್ಲಿ ಯಾವ್ಯಾವ ರೀತಿಯ ವುಡ್ ಐಟಮ್ಗಳು ಸಿಗುತ್ತೆ, ಹಾಗೆ ಯಾವ ಪ್ರೈಸ್ ರೇಂಜ್ ಅಲ್ಲಿ ಇದೆ ಅನ್ನೋದನ್ನ ಈ ಶಾಪ್ ನ ಓನರ್ ಆಗಿರ್ತಕ್ಕಂತ ವಿಜಯ್ ಅವರು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ. ಇದೆಲ್ಲ 8,000ದಿಂದ ಸ್ಟಾರ್ಟ್ ಆಗುತ್ತೆ, ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. 4,500ದಿಂದನೂ ಸ್ಟಾರ್ಟ್ ಆಗುತ್ತೆ. ನಮ್ಮಲ್ಲಿ ಈಗ ಆಲ್ರೆಡಿ ನಮ್ದು ಶೋರೂಮ್ ಅಲ್ಲಿ ಈ ಮಂಟಪ ಅಂತ ಈ ಟೈಪ್ ಎಲ್ಲ ಬರ್ತವೆ, ದೇವ್ರಿಗೆ ಆಗ್ಬೋದು, ಟಿಪಾಯಿಗಳಾಗಿರ್ಬೋದು. ಇದು ಹಲಸಿಂದ ಬರುತ್ತೆ, ಇದರಲ್ಲಿ ಸಾಗವಾನಿದ್ ಮಾಡ್ಬೋದು, ಬೇರೆ ಬೇರೆ ಜಾತಿ ಕಟ್ಟಿಗೆಲ್ಲೂ ಮಾಡ್ಬೋದು. ಅವ್ರಿಗೆ ಏನು ವುಡ್ ಬೇಕಾಗುತ್ತೋ ಆ ವುಡ್ ಅಲ್ಲಿ ನಾವು ರೆಡಿ ಮಾಡ್ಕೊಡ್ತೀವಿ. ಹಾಗೆ ಟಿಪಾಯಿ, ನಮ್ದು ಈ ಚೌಕಟ್ಗಳು ಬರ್ತವೆ, ಬಿಲ್ಡಿಂಗ್ ಗೆ ಸಂಬಂಧಪಟ್ಟ ಪ್ರಧಾನ ಬಾಗಿಲು, ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಚೌಕಟ್ಗಳು, ಡೋರ್ಗಳು, ಈ ತರ ಎಲ್ಲ ನಾವು ರೆಡಿ ಮಾಡ್ಕೊಡ್ತೀವಿ. ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ಮಷಿನರೀಸ್ ವರ್ಕ್ ಇರುತ್ತೆ, CNC ವರ್ಕ್ ನಡೀತದೆ, ನಮ್ಮಲ್ಲಿ ಲೇಬರ್ಸ್ ಇರ್ತಾರೆ, ನಾವು ಮಾಡ್ಕೊಡ್ತೀವಿ. ಅದೇ ರೀತಿ ಕಾಟ್ ಇರ್ತದೆ, ಇದು 5-6.5 ಕಾಟ್ ಬರುತ್ತೆ. ಇದು ಹೆಚ್ಚು ಕಡಿಮೆ 16,000ದಿಂದನೂ ಸ್ಟಾರ್ಟ್ ಆಗುತ್ತೆ ರೇಟು. ಇದರ ಪ್ರೈಸ್ ಬಂದು 24,000 ಆಗುತ್ತೆ. ಇದೇ ಸ್ವಲ್ಪ ಸೈಜ್ ವೇರಿಯೇಷನ್ ಆದರೆ ಒಂದು 16,000ದಿಂದನೂ ಸ್ಟಾರ್ಟ್ ಆಗುತ್ತೆ. ಹಾಗೆ ಚೌಕಟ್ಟು, ಅದೇ ರೀತಿ ಡೋರ್ಸ್, ಇವು ಮೇನ್ ಡೋರ್ಸ್. ಇದು ಹಲಸಿಂದು, ಇದರಲ್ಲೇ ಟೀ ಕುಡ್ ಬರುತ್ತೆ, ಅಕೇಶ ಬರುತ್ತೆ, ಪನ್ನೆ, ಹಲಸು, ಈ ಥರ ಬೇರೆ ಬೇರೆ ಜಾತಿ ವುಡ್ನ ನಾವು ಯೂಸ್ ಮಾಡಿ ನಾವು ರೆಡಿ ಮಾಡ್ಕೊಡ್ತೀವಿ. ಅದೇ ರೀತಿ ಇದು ಸೋಫಾ ಸೆಟ್ಟು, ಇದು ಟೀ ಕುಡ್ ಸೋಫಾ ಸೆಟ್ ಬರುತ್ತೆ, ಫುಲ್ ಸೆಟ್. ಇದು ನಿಮಗೆ 32,000ದಿಂದ ಸ್ಟಾರ್ಟ್ ಆಗುತ್ತೆ. 32,000ದಿಂದ ಹಿಡಿದು ಅದ್ರ ಕ್ವಾಲಿಟಿ ಮತ್ತು ಸೈಜ್ ಮೇಲೆ 45,000-50,000ವರೆಗೂ ರೇಟ್ ಹೋಗುತ್ತೆ. ಇದು ಬಂದು ಅಕೇಶ ಸೋಫಾ ಸೆಟ್. ಇದು ನಿಮಗೆ 20,000ದಿಂದ ಸ್ಟಾರ್ಟ್ ಆಗುತ್ತೆ. 20,000ದಿಂದ ಒಂದು 26,000ವರೆಗೂ ನಡೀತದೆ. ಹಾಗೆ ನಮ್ಮಲ್ಲಿ ಹಾರ್ಡ್ವೇರ್ ಐಟಮ್ ಸಹ ಸಿಗುತ್ತೆ. ಇವು ಬಂದು ಪ್ಲೇನ್ ಚೌಕಟ್ಟುಗಳು, ಬಿಲ್ಡಿಂಗ್ ಸಂಬಂಧಪಟ್ಟಂಗೆ ಪ್ಲೇನ್ ಚೌಕಟ್ಟುಗಳು ಬರ್ತದೆ. ಪ್ಲೇನ್ ಚೌಕಟ್ಟು, ಕಿಟಕಿ, ಈ ಥರ ಎಲ್ಲ ಡೋರ್ಸ್ ಎಲ್ಲ ನಾವು ರೆಡಿ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇವು ಕಡ್ಗೋಲು, ಮತ್ತೆ ಮಣೆಗಳು, ಈ ಉದ್ದ ಮಣೆಗಳು, ಈ ಥರ ಎಲ್ಲ ನಾವು ರೆಡಿ ಮಾಡ್ಕೊಡ್ತೀವಿ. ಹಾಗೆ ಈ ಮದುವೆ ಸಮಾರಂಭಗಳಿಗೆ ಮಣೆಗಳು ಬರ್ತವೆ, ಹಸೆ ಮಣೆ ಟೈಪು, ಈ ಥರ ಎಲ್ಲ ನಾವು ರೆಡಿ ಮಾಡ್ಕೊಡ್ತೀವಿ. ಅವ್ರು ಆರ್ಡರ್ ಕೊಟ್ಟಂಗೆ ಸೈಜ್ ವೈಸ್ ರೇಟ್ ಇರುತ್ತೆ. ನಮ್ಮದು ಆನ್ವಟ್ಟಿ ಅಂತ ಹೇಳ್ಬಿಟ್ಟು, ಸೊರಬ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು, ನಮ್ಮದು ಕರ್ನಾಟಕ. SV ಕಿಂಗ್ ಫರ್ನಿಚರ್ಸ್ ಅಂತ ಹೇಳ್ಬಿಟ್ಟು ನಮ್ಮದು ಇಲ್ಲಿ ಶೋರೂಮ್ ಆನ್ವಟ್ಟಿಲಿದೆ. ಇದು ಬಸ್ ಸ್ಟ್ಯಾಂಡ್ ನಿಯರ್ ಇದೆ. ಬಸ್ ಸ್ಟ್ಯಾಂಡ್ ಸೂರ್ಯ ಫ್ಯಾಷನ್ ಅಂತ ಹೇಳ್ಬಿಟ್ಟು ಬಟ್ಟೆ ಅಂಗಡಿ ಇದೆ, ಅದ್ರ ಪಕ್ಕನೇ ಹೊಸದಾಗಿ ಒಂದು 6 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಂದು ಕೋಟಿಪುರ ಅಂತ ಹೇಳ್ಬಿಟ್ಟು, ಅದು ಒಂದು 12 ವರ್ಷದಿಂದ ನಾವು ಇದು ವುಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ನಡೆಸ್ತಾ ಇದ್ದೀವಿ. ನಮ್ಮಲ್ಲಿ ಬಿಲ್ಡಿಂಗಿಗೆ ಸಂಬಂಧಪಟ್ಟಂಗೆ ಅಂದರೆ ಚೌಕಟ್ಟು, ಪ್ರಧಾನ ಬಾಗಿಲು, ದೇವ್ರ ಮನೆ ಬಾಗಿಲು, ಮತ್ತೆ ಪ್ಲೇನ್ ಚೌಕಟ್ಟು, ಪ್ಲೇನ್ ಡೋರ್ಸು, ಈ ಥರ ಬಿಲ್ಡಿಂಗ್ ಫುಲ್ ಟೋಟಲ್ ಬಿಲ್ಡಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಫುಲ್ ವುಡ್ ವರ್ಕ್ ಕಾಂಟ್ರಾಕ್ಟ್ ಎಲ್ಲ ಮಾಡ್ತೀವಿ. ನಮ್ಮಲ್ಲಿ ಆರ್ಡರ್ ಕೊಟ್ಟರೆ ರೆಡಿ ಮಾಡಿ ಸಹ ಕೊಡ್ತೀವಿ, ರೆಡಿಮೇಡ್ ಸಮೇತನೂ ಸಿಗುತ್ತೆ. ನಿಮಗೆ ಯಾವ ಜಾತಿ ವುಡ್ ಬೇಕು ಅಂತ, ಸಾಗವಾನಿ ಆಗಿರ್ಬೋದು, ಹಲಸು, ಹೊನ್ನೆ, ಅಕೇಶ, ಮತ್ತಿ, ಈ ಥರ ಎಲ್ಲ ಜಾತಿಯ ಕಟ್ ಸೈಜ್ಗಳು ಸಿಗ್ತವೆ. ಮತ್ತು ನಿಮಗೆ ಅದರ ಸಂಬಂಧಪಟ್ಟಿರ್ತಕ್ಕಂಥ ರೆಡಿ ಐಟಮ್ಗಳು ಸಿಗ್ತವೆ. ನಮ್ಮಲ್ಲಿ ರೌಂಡ್ ಲಾಕ್ ಬೇಕಾದರೂ ಸಿಗುತ್ತೆ, ನಿಮಗೆ ಒಳ್ಳೆ ರೀಸನಬಲ್ ರೇಟಲ್ಲೂ ಕೊಡ್ತೀವಿ. ಅದೇ ರೀತಿ ಚೌಕಟ್ಟು, ಡೋರ್ಸು, ಇವೆಲ್ಲ ಹೋಲ್ಸೇಲ್ ರೇಟಲ್ಲಿ ಕೊಡ್ತೀವಿ. ನಮ್ಮಲ್ಲಿ ಐಟಮ್ಸ್ಗಳು ಆಲ್ಮೋಸ್ಟ್ ಅಲ್ಲೂ ದಾವಣಗೆರೆ, ಹುಬ್ಬಳ್ಳಿ, ಶಿವಮೊಗ್ಗ, ಬೆಂಗಳೂರು, ಈ ಕಡೆ ಕೆಳಗಡೆ ಹೋದರೆ ಸೊಲ್ಲಾಪುರದವರೆಗೂ ನಾವು ನಮ್ಮ ಐಟಮ್ಸ್ಗಳನ್ನ ಸೇಲ್ ಮಾಡ್ತೀವಿ, ಹೋಗ್ತಾ ಇದ್ದಾವೆ. ಆನ್ಲೈನ್ ಅಂತಂದರೆ ನಮ್ದು ಈಗ ವಾಟ್ಸಪ್ಪಲ್ಲಿ ನಾವು ಡೀಟೇಲ್ಸ್ ಎಲ್ಲ ಕಳಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಓಕೆ ಆಯಿತು ಅಂತಂದರೆ ಆನ್ಲೈನ್ ಪೇಮೆಂಟ್ ಮಾಡಿದ್ರು ಸಮೇತ ಐಟಮ್ಗಳನ್ನ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಸಹ ನಮ್ಮಲ್ಲಿದೆ. ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 6364400388 ಅಂತೇಳ್ಬಿಟ್ಟು. ನೀವು ಯಾವುದೇ ಲೋಕಲ್ ವುಡ್ಡು, ನಮ್ಮಲ್ಲಿ ಲೋಕಲ್ ವುಡ್ಡಿಗೆ ಪ್ರಾಧಾನ್ಯತೆ ಜಾಸ್ತಿ ಇರೋದ್ರಿಂದ, ನಮ್ಮಲ್ಲಿ ವುಡ್ಡು ಬೇರೆ ಬೇರೆ ಕಡೆ ಎಲ್ಲ ಹೆಸರುವಾಸಿಯಾಗಿರೋದ್ರಿಂದ, ನಮ್ಮಲ್ಲಿ ಲೋಕಲ್ ಸಾಗವಾನಿ ಫೇಮಸ್ ಇರೋದ್ರಿಂದ ನಾವು ಒಳ್ಳೆ ಜಾತಿಯ ಅಂದರೆ ಲೋಕಲ್ ಟೀ ಕುಡ್ನ ನಾವು ಸಪ್ಲೈ ಮಾಡೋದಕ್ಕೆ ರೆಡಿ ಇದ್ದೀವಿ. ನಿಮ್ಗೆ ಯಾರಾಗಾದರೂ ಬೇಕಾದರೆ ಲೋಕಲ್ ಆರ್ಡ್ರ್ ಅಂದರೆ ಕಟ್ ಸೈಜ್ ಬೇಕಾದರೂ ಆರ್ಡರ್ ಮಾಡ್ಬೋದು. ಶೋರೂಮ್ ನೋಡಿದ್ರಲ್ಲ, ಅಲ್ಲಿಂದ 1 ಕಿಲೋಮೀಟರ್ ಬಂದರೆ ನಮ್ದು ಇದು ವರ್ಕ್ಶಾಪ್ ಸಿಗುತ್ತೆ, ಕೋಟಿಪುರ ನೇರ್ಲಿಗಿ ಅಂತ ಹೇಳ್ಬಿಟ್ಟು, ಹಾನಗಲ್ ಮೇನ್ ರೋಡಲ್ಲೇ ಬರುತ್ತೆ ಇದು. ಇಲ್ಲಿ ಬಂದು ಏನಂತಂದರೆ ನಾವು ಮೆಟೀರಿಯಲ್ನ ರೆಡಿ ಮಾಡ್ತೀವಿ, ಚೌಕಟ್ಟು, ಡೋರು, ಫರ್ನಿಚರ್ಸು, ಈ ಥರ ಅಲ್ಲಿ ನಾವು ಇಲ್ಲಿ ನೋಡಿದ್ವಲ್ಲ ಅದನ್ನೆಲ್ಲ ಐಟಮ್ಗಳನ್ನ ನಾವು ಇಲ್ಲೇ ರೆಡಿ ಮಾಡೋದು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಷಿನರೀಸ್ ಇದು ಪ್ಲೈನಿಂಗ್ ಮೆಷಿನ್ನು,
ವುಡ್ನ ಪ್ಲೈನಿಂಗ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ. ಇದನ್ನು ವುಡ್ಡು ನಾವು ಕೊಯ್ದ ತಕ್ಷಣ ಹಾರ್ಡ್ ಇರುತ್ತೆ, ಅದನ್ನು ನೈಸ್ ಮಾಡ್ಕೊಂಡು ಲೆವೆಲ್ ಮಾಡ್ಕೊಂಡು ಮೂಲೆ ಮಟ್ಟಕ್ಕೆಲ್ಲ ರೆಡಿ ಮಾಡ್ಕೊಳ್ತದೆ. ಅವೆರಡು ಮಿಷಿನ್ ಅದಕ್ಕೆ ಯೂಸ್ ಆಗ್ತದೆ. ಇದು ಮೋಲ್ಡಿಂಗು, ಅದಕ್ಕೆ ಸಂಬಂಧಪಟ್ಟಂಗೆ ಗ್ರೂ ಅವೆಲ್ಲ ಮೋಲ್ಡಿಂಗ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಹಾಗೆ ಇನ್ನೂ ಬೇರೆ ಬೇರೆ ಸಣ್ಣ ಪುಟ್ಟ ಮಷಿನ್ಸ್ ಇರ್ತವೆ, ಅದರಿಂದ ಯೂಸ್ ಮಾಡಿಕೊಂಡು ಇವರು ನಮ್ಮ ಲೇಬರು ಇವರಿಗೆಲ್ಲ ರೆಡಿ ಮಾಡಿ ಮೆಜರ್ಮೆಂಟ್ ಎಲ್ಲ ಕೊಟ್ಟರೆ, ಚೌಕಟ್ಟಾಗಿರ್ಬಿ ಅದ್ರದ್ದು ಏನು ಸಂಬಂಧಪಟ್ಟಿರ್ತಕ್ಕಂಥ ಮೆಜರ್ಮೆಂಟ್ ಇವ್ರಿಗೆ ಕೊಟ್ಟರೆ ಅವ್ರು ಅದನ್ನು ಮೆಟೀರಿಯಲ್ ರೆಡಿ ಮಾಡ್ತಾರೆ. ಮಾರ್ಕಿಂಗ್ ಮಾಡಿಕೊಂಡು ಕೈಯಲ್ಲೇ ಹೋಲು ಕೂಲೆಲ್ಲ ಮಾಡಿಕೊಂಡು ರೆಡಿ ಮಾಡ್ತಾರೆ. ಅದೇ ರೀತಿ ಇದು ನಮ್ಮದು ಪ್ರಧಾನ ಬಾಗಿಲು ಬರುತ್ತೆ, ಹೇರಿಕೆ ಚೌಕಟ್ಟು ಅಂತಾರೆ. ಇದು ಸಂಬಂಧಪಟ್ಟಂಗೆ ಈಗ ಅವ್ರು ರೆಡಿ ಮಾಡಿದ್ದಾರೆ. ರೆಡಿ ಮಾಡಾದ್ಮೇಲೆ ನಾವು ಈ ಮಿಷಿನ್ಗೆ ಕೊಟ್ಟು ಡಿಸೈನ್ ಮಾಡಿರ್ತೀವಿ. ಈ ಡಿಸೈನ್ ಎಲ್ಲ ಈ ಮಿಷಿನಲ್ಲೇ ರೆಡಿ ಮಾಡಿರ್ತೀವಿ. ಇದು ಪ್ರೋಗ್ರೆಸ್ ನಡೆದಿದೆ. ಇದು ಒಂದು ಡೋರಿಂದು, ಅದು ಡೋರಿಗೆ ಸಂಬಂಧಪಟ್ಟಂಗೆ ಮೇಲೆ ಗಣಪತಿ ಬರುತ್ತೆ, ಕೆಳಗಡೆ ಒಂದು ಬಳ್ಳಿ ಡಿಸೈನ್ ಬರುತ್ತೆ. ಇದನ್ನ ಈ ಮಿಷಿನ್ನು ವರ್ಕ್ ಮಾಡಿರೋದು CNC ಮಿಷಿನ್ ಅಂತ. ಅದೇ ರೀತಿ ಚೌಕಟ್ಟು, ಡೋರು, ಯಾವುದೇ ರೀತಿಯ ಡಿಸೈನ್ಸ್ ಇರಲಿ, ಅದಕ್ಕೆ ಸಂಬಂಧಪಟ್ಟಂಗೆ ಗಣಪತಿ, ಲಕ್ಷ್ಮೀ, ಸರಸ್ವತಿ, ಯಾವುದೇ ದೇವ್ರದ್ದು ವಿಗ್ರಹಗಳಾಗಿರ್ಬೋದು, ಬಳ್ಳಿಗಳಾಗಿರ್ಬೋದು, ಆಮೇಲೆ ಪಕ್ಷಿಗಳು, ಪ್ರಾಣಿಗಳು, ಯಾವುದೇ ಸಂಬಂಧಪಟ್ಟಿದ್ದಾದ್ರೂ ನಾವು ಇದರಲ್ಲಿ ಡಿಸೈನ್ನ ತೆಗಿತೀವಿ. ಮೊದಲು ಕೈಯಲ್ಲಿ ಮಾಡಬೇಕಾಗಿತ್ತು, ಭಾಳ ಲೇಟ್ ಆಗ್ತಾ ಇತ್ತು. ಈಗ CNC ಬಂದಿರೋದ್ರಿಂದ ದಿನಕ್ಕೊಂದು 2 ರಿಂದ 3 ಡೋರು ನಾವು ಇಲ್ಲೇ ರೆಡಿ ಮಾಡಿಬಿಡ್ತೀವಿ. ಹಾಗೆ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಐಟಮ್ಗಳು ನಾವು ಇಲ್ಲೇ ರೆಡಿ ಮಾಡಿ ಶೋರೂಮಿಗೆ ತೊಗೊಂಡೋಗಿಟ್ಟು ಸೇಲ್ ಮಾಡ್ತೀವಿ. ಒಂದು ವೇಳೆ ಇಲ್ಲೇ ಆರ್ಡರ್ ಇತ್ತು ಅಂದ್ರೆ ಇಲ್ಲಿಂದಾನೇ ಅವರು ಒಯ್ತಾರೆ. ಡೋರ್ಸ್ ಎಲ್ಲ ಹ್ಯಾಂಡ್ ವರ್ಕ್ ಎಲ್ಲ ಮಿಷಿನ್ ರೆಡಿ ಆಗುತ್ತೆ. ಈ ಥರ ಡಿಸೈನ್ ಮಿಷಿನ್ ಎಲ್ಲ ಇವಾಗ ಜಸ್ಟ್ ರೆಡಿ ಆಗಿರುತ್ತೆ. ಈ ಥರ ಎಲ್ಲ ವರ್ಕ್ಗಳೆಲ್ಲ ಮಾಡಿಬಿಟ್ಟು ಫೈನಲ್ ಆಗಿ ಎಲ್ಲ ಜೋಡಿಸಿ ಆ ಶೇರ್ಗೆ ಹಿಡಿದ್ರೆ ಅವ್ರು ಜೋಡಿಸಿ ರೆಡಿ ಮಾಡಿ ಇದು ಪಾಲಿಶ್ ಎಲ್ಲ ಮಾಡಿ ಶೋರೂಮ್ ಕಳಿಸ್ತೀವಿ. ಇಲ್ಲ ಆರ್ಡರ್ ಇತ್ತು ಇಲ್ಲಿಂದ ಇದು ನಾವು ವುಡ್ ಅನ್ನ ಸೀಸನ್ ಮಾಡ್ತೀವಿ. ವಯಸ್ಸಾದ್ಮೇಲೆ ರೆಡಿ ಮಾಡಿ ಈ ತರ ಪ್ಲೈನಿಂಗ್ ಮಾಡಿ ಇಟ್ಟು ಇದನ್ನ ಡ್ರೈ ಮಾಡಿ ಸೀಸನ್ ಮಾಡ್ತೀವಿ. ಸೀಸನ್ ಮಾಡಾದ್ಮೇಲೆ ವರ್ಕಿಗೆ ನಾವು ತಗೊಳ್ತೀವಿ. ಈ ಟೈಪ್ ಸೈಜ್ ವೈಸ್ ಜೋಡಿಸಿ ಇಟ್ಟಿರ್ತೀವಿ. ಇದೆಲ್ಲ 6 ಅಡಿ, 6.5 ಅಡಿ, 7 ಅಡಿ, 8 ಅಡಿ, 3.5 ಅಡಿ ಈ ತರ ಸೈಜ್ ವೈಸ್ ಬರುತ್ತೆ. ಇದು ಬಂದು ಲ್ಯಾಮಿನೇಟ್ ಮಿಷಿನ್. ಡೋರ್ ಫ್ಲೈವುಡ್ ಡೋರ್ಸ್ ಬರ್ತದ, ಅದಕ್ಕೆ ಲ್ಯಾಮಿನೇಟ್ ಮಾಡಿ ಪ್ರಿಂಟ್ ಮಾಡ್ತಕ್ಕಂಥ ಮೆಷಿನ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಡಿಸೈನ್ ಮಾಡ್ಕೋಬೇಕು. ಈಗ ಒಂದ್ ವೇಳೆ ಕ್ರಿಶ್ಚಿಯನ್ ಡಿಸೈನ್ ಬೇಕು ಅಂತಂದ್ರೆ ನಾವು ಈ ತರ ಕ್ರಿಶ್ಚಿಯನ್ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡು ನಾವು ರೆಡಿ ಮಾಡಿ ಇಟ್ಟಿರೋದಿರುತ್ತೆ. ಅದಕ್ಕೆ ಸೈಜ್ ವೈಸ್ ನಾವು ಟೇಬಲ್ ಮೇಲೆ ಏನ್ ಸೈಜ್ ಕೊಟ್ಟಿರ್ತೀವಲ್ಲ ಅದ್ರ ಸೈಜ್ ವೈಸ್ ಪ್ರಕಾರ ನಾವಿಲ್ಲಿ ಡಿಸೈನ್ ನ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡು 3D ಪಿಕ್ಚರ್ಸ್ ನಾವು ಆ ಸೈಜ್ ನಮಗೆ ಏನ್ ಸೈಜ್ಗೆ ಹುಟ್ಟಿರುತ್ತೆ ಆ ಸೈಜ್ಗೆ ನಾವು ರೆಡಿ ಮಾಡ್ಕೊಂಡು ಅದನ್ನ ಪೆಂಡ್ ಅಲ್ಲಿ ಹಾಕೊಂಡು ಆ ಮಿಷಿನ್ ಹಾಕಿದ್ರೆ ಇಲ್ಲಿ ಏನು ವರ್ಕ್ ಇದೆಲ್ಲ ಈ ಸೇಮ್ ವರ್ಕ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಅಂದ್ರೆ ಪ್ರಿಂಟ್ ಅಂದ್ರೆ ಕಾರ್ವಿಂಗ್ ಮಾಡುತ್ತೆ. ಇದು ಬಹಳ ಡಿಸೈನ್ಸ್ ಇರ್ತಾವೆ. ಇದು ದೇವ್ರ ವರ್ಕ್ ಅಂದ್ರೆ ಒಳ್ಳೆ 1000 ಡಿಸೈನ್ಸ್ ಇರುತ್ತೆ. ಎಲ್ಲ ದೇವ್ರದ್ದು ಇರುತ್ತೆ, ಬಳ್ಳಿಗಳು ಇರ್ತವೆ, ಇವೆಲ್ಲ ಡೋರ್ ಡಿಸೈನ್ಸ್ ಇವೆಲ್ಲ. ಟೋಟಲಿ ಕಸ್ಟಮರ್ಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇರುತ್ತೆ ಅದೇ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಈ ತರ ಎಲ್ಲ ಡಿಸೈನ್ಸ್ ಇರ್ತಾವೆ, ಅದನ್ನ ಸೆಲೆಕ್ಟ್ ಮಾಡಿ ನಾವು ಅಲ್ಲಿ ರೆಡಿ ಮಾಡ್ಕೊಡ್ತೀವಿ. ಇವೆಲ್ಲ ಬಳ್ಳಿ ಡಿಸೈನ್ಸ್ ಚೌಕಟ್ಟಿಗೆ ಯೂಸ್ ಮಾಡ್ತೀವಿ. ಇದರೆಲ್ಲ 1000 ಡಿಸೈನ್ಸ್ ಇರ್ತವೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಮನೆ ಬಳಕೆಗೆ ಬೇಕಾಗಿರುವಂತಹ ಕಾಟ್ ಆಗಿರ್ಬೋದು, ಡೈನಿಂಗ್ ಟೇಬಲ್, ಚೇರ್ಸ್, ಹಾಗೆ ಯಾವುದೇ ರೀತಿಯ ಇಂಟೀರಿಯರ್ ಹಾಗೂ ಎಕ್ಸ್ಟೀರಿಯರ್ಗೆ ನೀವೇನಾದರೂ ವುಡ್ ವರ್ಕ್ ಮಾಡಿಸ್ತೀರಾ ಅಂದರೆ ಕಂಪ್ಲೀಟ್ ಆಗಿರುವಂಥ ಕಾಂಟ್ರಾಕ್ಟನ್ನು ಕೂಡ ಇವ್ರು ತಗೊಳ್ತಾರೆ. ಹಾಗೆ ಡೋರ್ಸು, ವಿಂಡೋಸು ಪ್ರತಿಯೊಂದು ನಮಗೆ ವುಡ್ ವರ್ಕ್ ರಿಲೇಟೆಡ್ ಐಟಮ್ಸ್ಗಳು ಏನೇ ಬೇಕಾಗಿದ್ರು ಕೂಡ ಇವ್ರ ಕಡೆಯಿಂದ ಮಾಡಿಕೊಡ್ತಾರೆ. ಹೋಪ್ಫುಲಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾರಾದರೂ ಮನೆ ಕಟ್ತಾ ಇದ್ರೆ ಅಥವಾ ವುಡ್ ವರ್ಕ್ಗಳನ್ನು ಮಾಡಿಸ್ಬೇಕು ಅಂತ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್.